ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮತ್ತೆ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಕನ್ವೆ ಮಾಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಒಬ್ಬ ಪೇರೆಂಟ್ ಆಗಿ ಒಂದು ಸ್ಕೂಲಿಗೆ ನಾವು ಅಡ್ಮಿಷನ್ಗೆ ಅಂತ ಹೋದಾಗ ಏನನ್ನ ನೋಡ್ಲಿಕ್ಕೆ ಇಚ್ಛೆ ಪಡ್ತೇವೆ, ವಾಟ್ ಆರ್ ದ ಥಿಂಗ್ಸ್ ದಟ್ ಕಮ್ಸ್ ಟು ಅವರ್ ಮೈಂಡ್, ಏನನ್ನ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಆ ಸ್ಕೂಲಿಂದ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಒಂದು ಡಿಸ್ಕಷನ್ಗೆ, ಒಂದು ಬ್ರೀಫ್ ಐಡಿಯಾಗೆ ಈ ವಿಡಿಯೋ ಮಾಡ್ತಾ ಇರೋದು. ಯಾರೇ ಒಬ್ಬ ಪೇರೆಂಟ್ ಆಗಿರ್ಬೋದು, ಒಂದು ಸ್ಕೂಲ್ಗೆ ಹೋದಾಗ ಆ ಸ್ಕೂಲಲ್ಲಿ ಏನನ್ನ ನಾವು ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ದೊಡ್ಡ ಬಿಲ್ಡಿಂಗ್ ನೋಡ್ಬೇಕಾ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೇಕಾ, ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ನೋಡ್ಬೇಕಾ, ವಾಟ್ ಯು ಹ್ಯಾವ್ ಟು ನೋ. ಫಸ್ಟ್ ಆಫ್ ಆಲ್ ಅವ್ರು ಯಾವ್ದನ್ನ ತಿಳ್ಕೋಬೇಕು ಆ ಸ್ಕೂಲ್ ಒಳಗಡೆ ಅನ್ನೋದನ್ನ ಜಸ್ಟ್ ಐ ವಾಂಟ್ ಟು ಬ್ರೀಫ್ ಔಟ್ ಹಿಯರ್. ಮೊದಲನೇದಾಗಿ ಈ ಸ್ಕೂಲ್ ನ ಮ್ಯಾನೇಜ್ಮೆಂಟ್. ಯು ಶುಡ್ ನೋ ಈ ಸ್ಕೂಲ್ ನ ನಡೆಸ್ತಿರೋರು ಯಾರು. ಇವರೊಬ್ರು ಬಿಸ್ನೆಸ್ ಮ್ಯಾನ, ಇಲ್ಲ ಎಜುಕೇಶನಿಸ್ಟ, ಇವ್ರಿಗೆ ಯಾರಿಗಾರು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದೆಯಾ ಅನ್ನೋ ಒಂದು ಐಡಿಯಾನ ಕಂಪ್ಲೀಟ್ ಆಗಿ ನೀವು ಸ್ಕೂಲ್ ಹೋದ ತಕ್ಷಣನೇ ಯು ನೀಡ್ ಟು ನೋ ಹೂ ಇಸ್ ದ ಮ್ಯಾನೇಜ್ಮೆಂಟ್ ಆಫ್ ದಿಸ್ ಸ್ಕೂಲ್ ಅನ್ನೋದ್ರ ನೀವು ತಿಳ್ಕೋಬೇಕು. ಈಗ ಬಿಸ್ನೆಸ್ ಮ್ಯಾನ್ಸ್ ಎಲ್ಲರೂ ಸುಮಾರು ಜನ ಎಜುಕೇಶನ್ ಮೇಲೆ ಏನೋ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಪೆಟ್ರೋಲ್ ಬಂಕ್ ಆಯ್ತು, ಇನ್ನು ರಿಯಲ್ ಎಸ್ಟೇಟ್ ಆಯ್ತು, ಏನ್ ನೆಕ್ಸ್ಟ್ ವಾಟ್ ಇಸ್ ದ ಬಿಸ್ನೆಸ್ ಅಂದ್ರೆ ದೇ ಆರ್ ಕಮಿಂಗ್ ಟು ಸ್ಕೂಲ್ ಎಜುಕೇಶನ್. ಈಗ ಮೇಕಿಂಗ್ ಎಜುಕೇಶನ್ ಆಸ್ ಎನ್ ಬಿಸ್ನೆಸ್. ಅದರಿಂದ ನಾನು ಹೇಳ್ತಿರೋದು ಏನಂತಂದ್ರೆ ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್, ನೀವು ಒಂದು ಸ್ಕೂಲ್ಗೆ ಎಂಟರ್ ಆದ ತಕ್ಷಣ ಯು ನೀಡ್ ಟು ನೋ ದ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ಲಿ. ಹೂ ಆರ್ ದೇ, ವೇರ್ ದೇ ಆರ್ ಕಮಿಂಗ್ ಫ್ರಮ್, ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್. ಈ ಇಷ್ಟನ್ನು ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಯಾಕಂದ್ರೆ ಇವರೇ ದ ಮೇನ್ ಪಿಲ್ಲರ್ಸ್ ಆಫ್ ದಟ್ ಎಜುಕೇಶನ್ ಸಿಸ್ಟಮ್. ಆ ಮ್ಯಾನೇಜ್ಮೆಂಟ್ ಅವ್ರು ಏನಾಗಿರ್ತಾರೆ, ಕಂಪ್ಲೀಟ್ ಆ ಸ್ಕೂಲ್ ನಡೆಸೋ ಒಂದು ಪಿಲ್ಲರ್ಸ್ ಆಗಿರ್ತಾರೆ. ಅದರಿಂದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ಸ್ ನೀವು ಯಾರನ್ನ ತಿಳ್ಕೊಬೇಕಂದ್ರೆ ಮ್ಯಾನೇಜ್ಮೆಂಟ್ ನ ತಿಳ್ಕೊಬೇಕು. ದ ನೆಕ್ಸ್ಟ್ ಕಮ್ಸ್ ಹೂ ಇಸ್ ದ ಪ್ರಿನ್ಸಿಪಲ್. ಅಲ್ಲಿ ಹೋದಾಗ ನೀವು ಪ್ರಿನ್ಸಿಪಲ್ ಜೊತೆ ಕೂತ್ಕೊಂಡು ಮಾತಾಡಿ. ನೀವು ಯಾವ ಕರಿಕ್ಯುಲಮ್ ಮಾಡ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ವಾಟ್ ಇಸ್ ದ ಬೆನಿಫಿಟ್ ಆಫ್ ದಿಸ್ ಕರಿಕ್ಯುಲಮ್, ಯಾಕೆ ಈ ಕರಿಕ್ಯುಲಮ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಿನ್ಸಿಪಲ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ. ಯಾರಾದ್ರೂ ಸರಿನೇ, ಯಾವ ಸ್ಕೂಲ್ಗಾದ್ರೂ ಸರಿನೇ, ದೇ ಶುಡ್ ನೋ ದ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದ ಪ್ರಿನ್ಸಿಪಲ್. ಯಾಕಂದ್ರೆ ಈಸ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಪ್ಲಾನ್. ಆ ಮನುಷ್ಯ ಎಲ್ಲವನ್ನೂ ಪ್ಲಾನ್ ಮಾಡ್ತಾನೆ. ಲೆಸನ್ ಪ್ಲಾನ್ ಇಂದ ಹಿಡಿದು ಕರಿಕ್ಯುಲಮ್ ಯಾವ್ದು ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು, ಲೆಸನ್ ಪ್ಲಾನ್ ಇಂದ ಹಿಡಿದು, ಓವರ್ ಆಲ್ ಇಯರ್ ಪ್ಲಾನ್ ಮಾಡೋದ್ರಿಂದ ಹಿಡಿದು ಎಲ್ಲಾದ್ರಲ್ಲೂ ದ ಪ್ರಿನ್ಸಿಪಲ್ ಅವರು ಕೈ ಇರುತ್ತೆ. ಸೊ ಈ ಶುಡ್ ಬಿ ಹ್ಯಾವ್ ಎ ಪ್ರಾಪರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್. ಆ ಪ್ರಾಪರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಟು ರನ್ ದ ಇನ್ಸ್ಟಿಟ್ಯೂಷನ್. ಸೊ ನೀವು ಎರಡನೇ ಪಾರ್ಟ್, ನೀವು ಯಾವುದೇ ಒಂದು ಸ್ಕೂಲಿಗೆ ಹೋದ್ರೆ ಫಸ್ಟ್ ನೀವು ಪ್ರಿನ್ಸಿಪಲ್ ಯಾರು, ಅವನ ಬ್ಯಾಕ್ ಗ್ರೌಂಡ್ ಏನು, ಅವನ್ ಎಲ್ಲಿಂದ ಬಂದಿದ್ದಾನೆ, ಅವ್ನ್ ಎಷ್ಟು ಎಜುಕೇಶನ್ ಆಗಿದೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ದ ನೆಕ್ಸ್ಟ್ ಥಿಂಗ್ ಇಸ್ ಟೀಚರ್ಸ್. ದೇ ಆರ್ ದ ಮೇನ್ ಇಂಪಾರ್ಟೆಂಟ್. ನಾವು ತಿಳ್ಕೊಬೇಕಾದದ್ದು ಟೀಚರ್ಸ್ ಬಗ್ಗೆ. ಸ್ವಲ್ಪ ಜನ ಒಂದಷ್ಟು ಸ್ಕೂಲಲ್ಲಿ ಒಬ್ಬ ಟೀಚರ್ ಮೂರ್ ಸಬ್ಜೆಕ್ಟ್ ಮಾಡ್ತಾ ಇರ್ತಾರೆ. ಅವ್ರ ಅದು ಸಬ್ಜೆಕ್ಟೇ ಅಲ್ಲ, ವೆದರ್ ದ ಟೀಚರ್ಸ್ ಆರ್ ಕ್ವಾಲಿಫೈಡ್, ಅದು ಇಂಪಾರ್ಟೆಂಟ್. ಆ ಟೀಚರ್ಸ್ ಜೊತೆ ಡಿಸ್ಕಷನ್ ಕೂತ್ಕೊಳ್ಳಿ. ಎಸ್ ಎ ಪೇರೆಂಟ್ ಟೀಚರ್ ಜೊತೆ ಡಿಸ್ಕಷನ್ ಕೂತ್ಕೊಳ್ಳಿ. ಆ ಡಿಸ್ಕಷನ್ ಅಲ್ಲೇ ಗೊತ್ತಾಗುತ್ತೆ ಈ ಟೀಚರ್ ಎಷ್ಟು ಕ್ವಾಲಿಫೈಡ್ ಆಗಿದ್ದಾರೆ ಅನ್ನೋದು. ಸೊ ನಾನ್ ಹೇಳ್ತಾ ಇರೋದು ಏನಂತಂದ್ರೆ ಟೀಚರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮ್ಯಾನೇಜ್ಮೆಂಟ್ ಅವ್ರು ಹೋಗ್ಲಿ, ಪ್ರಿನ್ಸಿಪಲ್ ಸರಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಟೀಚರ್ಸ್ ಶುಡ್ ಬಿ ಅ ವೆರಿ ಗುಡ್ ಟೀಚರ್ಸ್. ವೆರಿ ಗುಡ್ ಅಲ್ಲ, ದೇ ಶುಡ್ ಬಿ ಅ ಬೆಸ್ಟ್. ಆ ಟೀಚರ್ಸ್ ಏನ್ ಮ್ಯಾಜಿಕ್ ಮಾಡ್ತಾರೆ ಕ್ಲಾಸ್ ರೂಮ್ ಒಳಗಡೆ, ದಟ್ ದ ಸ್ಟೂಡೆಂಟ್ಸ್ ವಿಲ್ ಬಿಕಮ್. ಅದರಿಂದ ನೀವು ಫಸ್ಟ್ ಮೂರನೇ ಥಿಂಗ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಟೀಚರ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ, ಎಲ್ಲಾ ಸಬ್ಜೆಕ್ಟ್ಗೂ ಟೀಚರ್ಸ್ ಇದಾರ, ಎಲ್ಲಾರ್ಗು ಪರ್ಟಿಕ್ಯುಲರ್ ಆಗಿ ಕ್ವಾಲಿಫೈಡ್ ಆಗಿದಾರ, BEd ಆಗಿದ್ಯಾ, MEd ಆಗಿದ್ಯಾ, ಈಕ್ವಲೆಂಟ್ ಆಗಿ ಏನಾದ್ರು ಮಾಡ್ಕೊಂಡಿದಾರ, PGDP ಏನಾದ್ರು ಕೌನ್ಸಿಲಿಂಗ್ ಏನಾದ್ರು ಮಾಡ್ಕೊಂಡಿದಾರ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಒಂದು ಸ್ಕೂಲಿಗೆ ಹೋದ್ರೆ. ದೆನ್ ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ಹ್ಯಾವ್ ಟು ಜಾಯಿನ್ ಆರ್ ನಾಟ್. ಅದ್ಬಿಟ್ಬಿಟ್ಟು ಒಂದ್ ದೊಡ್ಡ ಬಿಲ್ಡಿಂಗ್ ಇದೆ, ಕ್ಲಾಸ್ ರೂಮ್ ಚೆನ್ನಾಗಿದೆ, AC ರೂಮ್ ಇದೆ, ಸೇರ್ಸ್ಬಿಡೋಣ ಅಂತ ಸೇರ್ಸ್ಬಿಟ್ರೆ ಹೂ ಇಸ್ ಗೋಯಿಂಗ್ ಟು ಟೀಚ್ ದೇರ್ ಇಫ್ ಯು ಡೋಂಟ್ ಹ್ಯಾವ್ ಎ ಕ್ವಾಲಿಫೈಡ್ ಟೀಚರ್ ಅಲ್ವಾ? ಸೊ ಫಸ್ಟ್ ಥರ್ಡ್ ಥಿಂಗ್ ಇಸ್ ಟೀಚರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಪಾರ್ಟ್ ಫ್ರಮ್ ದಟ್ ನೀವು ಯಾವ್ದೇ ಬಿಲ್ಡಿಂಗ್ ನೋಡ್ಬೋದು, ಯಾವ್ದೇ ಬಸ್ ನೋಡ್ಬೋದು, ಯಾವ್ದೇ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು, ಟಾಯ್ಲೆಟ್ ರೂಮ್ಸ್ ನೋಡ್ಬೋದು, ಅವೆಲ್ಲ ಆಲ್ಟರ್ನೇಟಿವ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಬಟ್ ಈ ಮೂರ್ ಥಿಂಗ್ಸ್ ಇದೆಯಲ್ಲ ನಾನು ಹೇಳಿದ್ದು, ಮೂರ್ ಥಿಂಗ್ಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್, ಎಲ್ಲಾರ್ಗು ಅಂತಲ್ಲ, ನಮ್ಮ ಪೇರೆಂಟ್ಸ್ ಅಂತಲ್ಲ, ಎಲ್ಲಾ ಪೇರೆಂಟ್ಸ್ ಮಕ್ಕಳನ್ನ ಜಾಯಿನ್ ಮಾಡ್ಬೇಕಾದ್ರೆ ಈ ಮೂರ್ ಥಿಂಗ್ಸ್ ನ ದಯವಿಟ್ಟು ಕನ್ಸಿಡರ್ ಮಾಡಿ. ಒನ್ ಇಸ್ ದ ಮ್ಯಾನೇಜ್ಮೆಂಟ್, ದ ಬ್ಯಾಕ್ ಗ್ರೌಂಡ್ ಆಫ್ ದ ಮ್ಯಾನೇಜ್ಮೆಂಟ್. The second one is principal, the background of the principal. The third thing is teachers.
ಇವ್ರನ್ನಂತೂ ಬಿಡ್ಲೇಬೇಡಿ. ನೀನ್ ಎಲ್ಲಾ ಸಬ್ಜೆಕ್ಟ್ಗೂ ಟೀಚರ್ಸ್ ಇದಾರ ಅನ್ನೋದನ್ನ ನೋಡಿ, ಟೀಚರ್ಸ್ ಕ್ವಾಲಿಫೈ ಆಗಿದಾರ ಅಂತ ಕೇಳಿ, ಟೀಚರ್ಸ್ ಜೊತೆ ಡಿಸ್ಕಷನ್ ಮಾಡಿ, ಇವೆಲ್ಲ ಆದ್ಮೇಲೆ ದೆನ್ ಯು ಶುಡ್ ಡಿಸೈಡ್ ವೆದರ್ ಯು ನೀಡ್ ಟು ಜಾಯಿನ್ ಟು ದಟ್ ಸ್ಕೂಲ್ ಆರ್ ನಾಟ್. ದಯವಿಟ್ಟು ಈ ಮೂರನ್ನು ತಲೆಗೆ ಹಾಕೊಳ್ಳಿ ನಿಮ್ಮ ಮಕ್ಕಳ ಒಂದು ಉತ್ತಮ ಭವಿಷ್ಯಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್.